ಹೊಸ ದಿನ ಆದಮೇಲೆ ಹೊಸ ಪ್ಲೇಸ್ ನೋಡಲೇಬೇಕಲ್ಲ. ಈ ವಿಡಿಯೋ ಎಡಿಟಿಂಗ್ ಮಾಡಿದೆ ಅಂತ ನನಗೇನು ಎಷ್ಟು ಹೆಮ್ಮೆ ಅಂದರೆ, ಈ ಥರ ಎಲ್ಲ ನಾನು ಮಾಡ್ತೀನಿ ಅಂದರೆ ನನಗೆ ಗೊತ್ತು. ಇವತ್ತು ನಿಮಗೆ ನನ್ನ ಸುಂದರವಾದ ಒಂದು ಬೀಚ್ ನಮ್ಮ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದೀನಿ. ಅದು ಎಷ್ಟು ಸುಂದರ ಅಂದರೆ, ಈ ಬೀಚನ್ನ ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ನೀವು ಗೋವಾಗೆ ಹೋಗೋದನ್ನ ಬಿಟ್ಟು ನೀವು ಇಲ್ಲೇ ಬರ್ತೀರಾ 100%. ನಿಮ್ಗೆ ಏನೇನು ಫೆಸಿಲಿಟಿ ನಿಮ್ಮ ಗೋವಲ್ಲಿ ಸಿಗುತ್ತೆ ಅದೆಲ್ಲ ಇಲ್ಲೇ ಸಿಗುತ್ತೆ. ಅದಕ್ಕೆ ಯಾಕೆ ಗೋವಾಗೆ ಹೋಗ್ಬೇಕು? ಅಷ್ಟು ಕ್ರಿಸ್ಟೀನ್ ಬೀಚ್ ಇದು. ಈ ಥರ ಏನಾದರೂ ಸಮುದ್ರ ಎಲ್ಲ ಕಡೆಯಿಂದ ಹಿಂಗೆ ನೀರು ಬಂದುಬಿಟ್ರೆ ಎಂಥ ಕತೆ. ಹೆಂಗೆ ಎಡಿಟಿಂಗು? ಕ್ಲಾಪ್ ಮಾಡ್ರೋ, ಯಾರಾದರೂ ಕ್ಲಾಪ್ ಮಾಡ್ರೋ, ಕಮೆಂಟ್ ಹಾಕ್ರೋ, ಎಂಗೇಜ್ಮೆಂಟ್ ಇಟ್ಕೊಳ್ರೋ. ಶುರು ಮಾಡುವ ನೋಡಿ. ಈ ಥರ ಎಲ್ಲ ಎಡಿಟಿಂಗ್ ಮಾಡ್ತೀನಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಖುಷಿಗಿದ್ರೆ. ಇದು ನಾವು ನೋಡ್ತಾ ಇರೋದು ಕೂಡ್ಲು ಬೀಚ್, ಆಯಿತಾ? ಬಟ್ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಆ ಕೂಡ್ಲು ಬೀಚ್ ಕಾಣಲ್ಲ, ನಾನು ನಿಮಗೆ ಓಮ್ ಬೀಚ್ ತೋರಿಸ್ತೀನಿ. ಓಮ್ ಬೀಚ್ಗೆ ಎಂಟ್ರ್ ಆಗ್ತಿದ್ದೀವಿ. ಕಾರ್ ಪಾರ್ಕ್ ಮಾಡಿದ ತಕ್ಷಣ ಗಾಡಿ ಇಟ್ಬಿಟ್ಟು ನಡ್ಕೊಂಡು ಹೋಗಬೇಕು. ಬೆಳಗ್ಗೆ ಬಂದಿದ್ದೀನಿ, ಅಷ್ಟು ಬಿಸಿಲಿಲ್ಲ. ದಟ್ ಈಸ್ ಅ ವೆರಿ ಗುಡ್ ಅಡ್ವಾಂಟೇಜ್, ಆಯಿತಾ? ಇದು ಸಮ್ಮರ್ ಸೀಸನ್, ಬಟ್ ಅಲ್ಲಿ ಕಾಣುತ್ತಾ ನಿಮಗೆ ಸಮುದ್ರ ಹೇಳ್ತಾರೆ. ಜೂನು ಜುಲೈ ಆಗಸ್ಟಲ್ಲಿ ಅಲ್ಲಿ ಇಳಿಬೇಡಿ, ಯಾಕಂದರೆ ಅಷ್ಟು ಅಲೆಗಳು ಅಷ್ಟೊಂದು ರಫಾಗಿ ಬರುತ್ತೆ. ನೀವು ಈ ಕಡೆ ಬಂದರೆ ಆ ಕಡೆ ಹೋಗ್ಬಿಡ್ತೀರ, ಆ ಕಡೆ ಹೋದವ್ರು ಯಾವತ್ತೂ ಈ ಕಡೆ ಬರೋದಿಲ್ಲ ಅಂತ ಹೇಳ್ತಾರೆ, ಆಯಿತಾ? ಕರ್ಕೊಂಡು ಹೋಗ್ತೀನಿ, ನಡ್ಕೊಂಡು ಬನ್ನಿ. ಎಷ್ಟು ಮಾತಾಡೋದಲ್ಲಿ ಅರ್ಥ ಆಗಬೇಕು ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂತ. ಯಾಕಂದರೆ ಯು ವಿಲ್ ನಾಟ್ ಬಿಲೀವ್ ದಟ್. ಇದನ್ನು ನಾನು 1.5 ವರ್ಷ ಹಿಂದೆ ಬಂದಿದ್ದೆ ನಾನು. ಓಕೆ, ಆ ಟೈಮಲ್ಲಿ ಬಂದು ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಹೋಗಿದ್ದೆ. ನಿಮ್ಗೆ ಜಾಗ ತೋರಿಸ್ತೀನಿ. ಅಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದೆ. ಅಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿರೋ ಫೋಟೋಸು ವೀಡಿಯೋಸು ಬಂದಿತ್ತು. ಅದನ್ನು ನಾನು ಹಾಕಲ್ಲ ಈ ಸಲ, ಮತ್ತೆ ಅಲ್ಲಿಗೆ ಹೋಗಲ್ಲ. ಏನಕ್ಕಂದರೆ ನಾನು ಅಲ್ಲಿ ಹೋಗಿದ್ದೀನಲ್ಲ, ಅದು ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ ನೀವು. ಆವಾಗ ನನ್ನ ಕೈಯಲ್ಲಿ ಡ್ರೋನ್ ಇರಲಿಲ್ಲ. ಅದ್ರದ್ದು ಇಲ್ಲಿ ನೋಡಿ, ಯಾವುದೋ ನಮಸ್ತೆ ಕೆಫೆ ಅಂತೆ. ಬೆಳಗ್ಗೆನೇ ಕೂತ್ಕೊಂಡು ಬಿಯರ್ ಹೊಡಿತಾವ್ರಪ್ಪ. 7 ಗಂಟೆಗೇನೆ ಪೀಪಲ್ ಇಡ್ಲಿ ವಡ ತಿಂದ್ರು ಅಂದರೆ ಬಿಯರ್ ಹೊಡಿತಾವ್ರೆ. ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಗೋವನ್ ಕಲ್ಚರ್. ಮಾಡಿರಿ, ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಆಯಿತಾ? ಸೊ ದಟ್ ಈಸ್ ನೈಸ್. ಲೆಟ್ ಅಸ್ ಗೋ ಸರ್, ಕಮ್ ಆನ್. ವಿ ನೀಡ್ ಟು ಗೋ, ವಿ ನೀಡ್ ಟು ಸಿ ದ ಬೀಚಸ್. ಚಪ್ಪಲ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ವೆರಿ ಗುಡ್. ಫ್ಯೂ ಡೇಸ್ ಬ್ಯಾಕ್ ನನ್ನ ಶೂ ತೇವಾಯಿತು ಅಂತ ಬಿಟ್ಟವನು ಚಪ್ಪಲ್ ಆಗಿರೋದ್ರಿಂದ ಅಡ್ವಾಂಟೇಜ್. ಯಾಕಂದರೆ ನೀರಲ್ಲಿ ಇಳ್ಕೊಂಡು ಆಟಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಸ್ವಿಮ್ಮಿಂಗ್ ಬರಲ್ಲ. ಇಲ್ದಾಗಿದ್ರೆ ನನ್ನ ಆಟ ಸ್ವಿಮ್ಮಿಂಗ್ ಕಲಿಬೇಕಾಗಿತ್ತು. ಆ ಪಾಠ ಕಲೀಲಿಲ್ಲ, ಇವಾಗ ಕಾಟ ಆಗ್ತಾಯಿದೆ, ಆಯಿತಾ? ಒನ್ ಥಿಂಗ್ ಐವ್ ರಿಯಲೈಸ್, ಆಯಿತಾ? ನನ್ನ ಜರ್ನಿ ಇನ್ನೂ ಇಟ್ಸ್ ಬಿಕಮ್ ಎಕ್ಸೈಟಿಂಗ್. ಏನಕ್ಕೆ ಎಡಿಟಿಂಗ್ ನನಗೆ 8 hours ಟೈಮ್ ಆಗ್ತಾಯಿದೆ, ಆಯಿತಾ? ಸೊ ದಿಸ್ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಐ ವಿಲ್ ರಿಮೆಂಬರ್ ದಿಸ್ ರೆಸ್ಟ್ ಆಫ್ ಮೈ ಲೈಫ್, ಆಯಿತಾ? ಸೊ ದ ಬ್ಯೂಟಿ ನೋಡೋದೊಂದೇ ಅಲ್ಲ, ಅದ್ರ ಜೊತೆಗೆ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲ ನನ್ನ ಬುದ್ಧಿಯಲ್ಲಿ ಅಂದರೆ ಬ್ರೈನಲ್ಲಿ ಸ್ಟೋರೇಜಲ್ಲಿ ನಂದು ರೆಕಾರ್ಡ್ ಆಗ್ತಿದೆ. ಅದರ ಜೊತೆಗೆ ನಾನು ಇದನ್ನ ಸ್ಟೋರು ಮಾಡ್ತಾಯಿದ್ದೀನಿ ಹಾರ್ಡ್ ಡ್ರೈವಲ್ಲಿ. ನಡೆಯೋದು ನೋಡಿ ಒದ್ದಾಡ್ಕೊಂಡು. ಯಾಕಂದ್ರೆ ನೀರು ಎಳ್ಕೊಂಡು ಅದು ಏನೋ ಮೋಸ್ಟ್ಲಿ ಹೈಟೈಡ್ ಇರಬೇಕು. ಬೆಳಗ್ಗೆ ಜೋರಾಗಿ ಬರ್ತಾಯಿತ್ತು. ನಾರ್ಮಲಾಗಿ ಅಲ್ಲಿ ತನಕ ಬರೋಲ್ಲ ಅದು, ಆಯಿತಾ? ಇದನ್ನು ನಾನು ಆ್ಯಕ್ಚುಲಾಗಿ ನಾನು ಫೋನಿಂದ ತಗೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿರೋದು, ಆಯಿತಾ? ಅದರಲ್ಲಿ ಕ್ಯಾಪ್ಚರಿಂಗ್ ಫೆಸಿಲಿಟಿ ಬೇರೆ, ಈ ಕ್ಯಾಮ್ರಾದಲ್ಲಿ ಬರೋದಿಲ್ಲ, ಆಯಿತಾ? ಪರವಾಗಿಲ್ಲ. ಬಟ್ ಐ ಆಮ್ ರಿಯಲಿ ಲವಿಂಗ್ ಇಟ್. ಐ ಆಮ್ ರಿಯಲಿ ಐ ಲುಕ್ ಅಟ್ ದಿಸ್ ಯಾರ್. ಬೆಳಗ್ಗೆಯ ಸನ್ನು ಅದು ನಮಗೆ ಕಾಣಿಸ್ತಾ ಇದೆ. ಆಲ್ರೆಡಿ ಕಾಣುತ್ತಾ? 3 ಒಂದು ಕಡೆ ಡ್ರೈ ಲ್ಯಾಂಡ್, ಒಂದು ಕಡೆ ವೆಟ್, ಒಂದು ಕಡೆ ಸಮುದ್ರ ಬರ್ತಾ ಇದೆ. ಅಯ್ಯೋ ಏನು ಬ್ಯೂಟಿಪ್ಪ. ಈ ಬ್ಯೂಟಿ ನೋಡೋಕೆ ಬರಬೇಕಲ್ಲ, ಅದಕ್ಕೆ ಕಾಯಬೇಕು. ಯು ಶುಡ್ ಕಮ್ ಆ್ಯಂಡ್ ವೆಯ್ಟ್. ಸಡನ್ನಾಗಿ ಹೋದರೆ ವಾಟ್ ಇಸ್ ದ ಮಜಾ? ಈ ಬೀಚಿಂದ ಆ ಬೀಚ್, ಈ ಬೀಚ್ ಓಡೋದು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸಲ್ಲಿ ಓಡಲಿಲ್ಲ, ಇಲ್ಲಿಂದ ಮಾತ್ರ ಓಡೋಗ್ಬಿಡೋದು. ಅದಕ್ಕಿಂತ ಜಾಸ್ತಿ ಏನು ಮಾಡ್ತಾರೆ ಗೊತ್ತಾ? ಸ್ಕಿಪ್ಪಿಂಗ್ ಮಾಡಲ್ಲ, ಆಯಿತಾ? ಸ್ಕಿಪ್ಪಿಂಗ್ ಮಾಡಿದ್ರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸ್ಕಿಪ್ಪಿಂಗ್ ಮಾಡಲ್ಲ, ವೀಡಿಯೋನೇ ಸ್ಕಿಪ್ ಮಾಡಿಬಿಡ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ನಮ್ಮಂಥ ಎಡಿಟರ್ಗೆ ಎಷ್ಟು ಬೇಜಾರಾಗಲ್ಲ. ಕಷ್ಟಪಟ್ಟು ನೋಡಿ ನೆಡ್ಕೊಂಡು ಕಾಲೆಲ್ಲ ನೋಡಿ ಕೋಳಿ ಕಾಲ್ತಾರೆ ಸಣ್ಣಗಿದೆ. ಫಸ್ಟ್ ಹುಟ್ಟಿದಾಗಿಂದ ನನಗೆ ಎತ್ತು ಬಿಡಿ ತೈಸೆಲ್ಲ ಚೆನ್ನಾಗಿದೆ. ಸಿ ಯಾರು ಇಲ್ಲದ್ರೆ ಬೀಚ್ಗೆ ಹೋದಂಗೆ ಅನಿಸುತ್ತೆ. ಡು ಯು ಸಿ ದ್ಯಾಟ್? ನಾನು ಹೋಗೋ ಜಾಗ ಎಲ್ಲ ನಿಮಗೆ ದಾರಿ ತೋರಿಸ್ಕೊಂಡೇ ಹೋಗ್ತೀನಿ. ಫಾಲೋ ಮಾಡ್ಕೊಂಡು ಬನ್ನಿ, ಆಯಿತಾ? ಸ್ವಲ್ಪ ಹೊತ್ತು ನಿಮಗೆ ಕಾಣದೇ ಇರ್ಬೋದು, ಬಟ್ ವಾಪಸ್ ಬರ್ತೀನಿ. ಮತ್ತೆ ತಿರ್ಗಾ ನನ್ನ ಹೆಜ್ಜೆ ಗುರುತು ಬಿಟ್ಕೊಂಡು ಹೋಗ್ತಾ ಇರ್ತೀನಿ. ಫಾಲೋ, ಬಿಕಾಸ್ ನನಗೆ ಯಾರು ಕವರ್ ಇಂಡಿಯಾದಲ್ಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬೀದಿ ಸುತ್ತಿರ್ತಾರೆ. ಬಟ್ ನಂತರ ನೀವು ಯಾವುದೇ ಗೂಗಲಲ್ಲಿ ಹೋಗ್ಬಿಟ್ಟು ಚಾನಲ್ ಇದು ಹುಡುಕಿ ಐ ವಾಂಟ್ ಟು ಗೋ ಟು ದಿಸ್ ಪ್ಲೇಸ್ ಅಂತ, ಆ ಪ್ಲೇಸಿಗೆ ನಾನು ಹೋಗಿ ಬಿಟ್ಟಿರ್ತೀನಿ, ಆಯಿತಾ? ಸೊ ಗೂಗಲ್ಗೆ ಹೋಗ್ತೀರಾ, ನನ್ನ ಚಾನಲ್ಗೆ ಬರ್ರಿ, ಬಂದು ನೋಡಿ. ನನ್ನ ಸ್ಲೋಗನ್ ಏನು, ಇಫ್ ಇಟ್ ಇಸ್ ಆನ್ ಗೂಗಲ್ ಇಟ್ ಶುಡ್ ಬಿ ಇನ್ ಮೈ ಚಾನಲ್. ಓಕೆ, ಸೊ ಲೆಟ್ ಅಸ್ ಗೋ. ಸಿ ಕಾಣುತ್ತಾ ನನ್ನ ಹೆಜ್ಜೆ ಗುರುತು? ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬರಬೇಕಪ್ಪ ನೀವು. ಪೋಸ್ಟ್ ವೆಡ್ಡಿಂಗ್ ಆದಮೇಲೆ ಯಾಕೆ ವೀಡಿಯೋಸ್ ಶೂಟಿಂಗ್ ಮಾಡಲ್ಲ? ಡಿವೋರ್ಸ್ ಆದಮೇಲಂತೂ ಮಾಡೋದೇ ಇಲ್ಲ ಅವರು. ಯಾಕೆ? ನೀವು ಬರೀ ಪ್ರೀ ವೆಡ್ಡಿಂಗ್ ಮಾಡ್ತಾರೆ. ಪ್ರೀ ವೆಡ್ಡಿಂಗ್ ಮಾಡಿ ಮದುವೆ ಆದಮೇಲೆ ಏನು ಗಲಾಟೆ ವಾಡ್ದಾಡ್ಕೊಳ್ತಾರೆ. ಲುಕ್ ಅಟ್ ದಿಸ್ ಯಾರ್, ಲುಕ್ ಅಟ್ ದಿಸ್ ಯಾರ್, ಬ್ಯೂಟಿಫುಲ್ ಆಗಿದೆ. ದಿಸ್ ಇಸ್ ದ ಓಮ್ ಬೀಚ್.
ಎಡಿಟಿಂಗ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ, ಎಷ್ಟು ಕಷ್ಟ ಗೊತ್ತಾ. ಅದು ಫ್ರೇಮ್ ತಿರುಗ್ತಾ ಇತ್ತು ನೋಡಿದ್ರ, ಅದ್ರ ಜೊತೆಗೆ ನಾನು ತಿರುಗ್ತಾ ಇದ್ದೀನಿ, ಎಷ್ಟು ಕಷ್ಟ. ಅದಕ್ಕೆ ಒಂದು ಕ್ಲಾಪ್ ಬೇಡ. ಡ್ರೋನ್ ಕಲ್ಸರ್ ಹೆಂಗಿರ್ಬೋದು ನೋಡ್ತೀರಾ. ಸೊ ತ್ರಿಶೂಲ ಶೇಪಲ್ಲಿ ಇದೆಯಲ್ಲ, ಅದೇ ಶೇಪಲ್ಲಿ ಇದು ಇದೆ. ಅದನ್ನ ನೀವು ನೋಡ್ಬೇಕಂದ್ರೆ ಲೆಫ್ಟಲ್ಲಿ ಕಾಣುತ್ತಾ ತುದಿಯ ಬೆಟ್ಟ, ಅದ್ರ ಮೇಲೆ ಹೋದ್ರೆ ನಿಮಗೆ ಓಮ್ ಕಾಣುತ್ತೆ. ಇಲ್ಲ ಡ್ರೋನ್ ಹಾಸ್ಬೇಕು ನೀವು, ಎರಡಲ್ಲೊಂದು. ಆ ಬೆಟ್ಟಕ್ಕೆ ಹೋಗಿ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಸೂಪರ್ ಆಗಿದೆಪ್ಪ. ಹೈಟಿಂದ ನೋಡಿದಾಗ ನೆಲ ಅಂದರೆ ನಮ್ಮ ಸಮುದ್ರ ಬ್ಲೂ 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 ಗ್ರೀನ್ ಕಾಣುತ್ತೆ ಆಯ್ತಾ. ಏನು ಬ್ಲೂ ಗ್ರೀನ್ ಅಂತ ಎರಡೂ ಕಾಣುತ್ತೆ ಆಯ್ತಾ. ಇಟ್ ಇಸ್ ಬ್ಯೂಟಿಫುಲ್. ಬೇಕಾದ್ರೆ ಆ ವಿಡಿಯೋ ನೋಡಿ, ಹಾಕಿದ್ದೀನಿ ಆಲ್ರೆಡಿ ಆಯ್ತಾ. ಪಕ್ಕದಲ್ಲಿ ಇನ್ನೊಂದು ಬೀಚ್, ಅದ್ರ ಪಕ್ಕದಲ್ಲಿ ಇನ್ನೊಂದು ಬೀಚ್, ಎಲ್ಲಿ ನೋಡಿದ್ರೆ ಬೀಚ್ಗಳು. ಕೂಡ್ಲೆ ಕರ್ಕೊಂಡು ಹೋಗಲ್ಲ ನಿಮಗೆ, ಕೂಡ್ಲುಗೆ ಇವತ್ತು ಕೂಡ್ಲೂ ಗೊತ್ತಿಲ್ಲ, ಅಲ್ಲಿ ಕರ್ಕೊಂಡು ಹೋಗಲ್ಲ. ಯಾಕಂದರೆ ಅದು ಹೋಗಿದ್ದೀನಿ, ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ನಂಗೆ ಗೊತ್ತು ವಿಷಯ, ಹೋಗಿದ್ದೀನಿ. ಬಟ್ ಆದರೆ ಏನಾಯ್ತಂದರೆ ಅವ್ರ ವಿಡಿಯೋದು ತುಂಬ ಲಾಂಗ್ ಆಗೋಗಿದೆ. ಯಾಕಂದರೆ ವಿಡಿಯೋ ಆಲ್ರೆಡಿ 10 minutes 37 seconds ಇದೆ, 38 seconds. ಸೊ ಆ ಒಂದು ಕಾರಣಕ್ಕೆ ನೋಡಿದ್ರ ಹೆಂಗೆ ಕಾಣುತ್ತೆ ನಿಮ್ಮ ಓಮ್ ಬೀಚು, ಕಾಣುತ್ತಾ? ವರವಾ ಸೂಪರ್. ಎಂತೆಂಥ ಶಾರ್ಟ್ಸ್ ತಗೊಳ್ಬೋದು ಗೊತ್ತಾ, ಸೂಪರ್ ಶಾರ್ಟ್ಸ್. ಲುಕ್ ಅಟ್ ದಿಸ್. ಮುಂದೆ ತಗೊಬರೋದು, ಹಿಂದೆ ತಗೊಂಡೋಗೋದು, ಹಿಂದೆ ತಗೊಬರೋದು, ಮುಂದೆ ತಗೊಂಡೋಗೋದು ಆಯಿತಾ. ಡಿಫ್ರೆಂಟ್ ಶಾರ್ಟ್ ಇರಬೇಕು. ಅದು ಎಷ್ಟು ಪ್ರಿಸೈಸ್ ಇರಬೇಕು ಅಂದರೆ, ಸಮುದ್ರದ ನೀರು ಏನಾದರೂ ನನ್ನ ಡ್ರೋನ್ ಅದು ಕಾಯಿಲ್ ಇದೆ ಅಲ್ಲ, ಅದು ಪ್ರೊಪೆಲ್ಲರು, ಅದ್ರಲ್ಲಿ ಬಿತ್ತಂದರೆ ಹೋಯ್ತು. ವಾವ್, ಲುಕ್ ಅಟ್ ದಿಸ್ ಯಾರ್. ಏನು ಕ್ಯಾಮ್ರಾ ಹಿಂಗೆ ಸುತ್ತಿಸ್ತೀಯಾ? ನಾನು ಸುಸ್ತಾ ಇಲ್ಲ ಸ್ವಾಮಿ, ಗಾಳಿ ಜಾಸ್ತಿ ಇಲ್ಲಿ. ಅಷ್ಟೇ 120 ಮೀಟ್ರ್ ಹೋಗೋದು, ಅದ್ರ ಮೇಲೆ ಹೋಗಲ್ಲ ಅವಳು. ನಾನೇ ಒಂದು ಡ್ರೋನ್ ಪ್ರತಾಪನವಲ್ಲ, ಆ ಥರ ನಾನೇನೋ ನಾನೇ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗು ಮಾಡಿದ್ರೆ ನಾನು ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಹಾರಿಸ್ಬಿಡ್ತೀನಿ ನೋಡಿ. ಇದನ್ನೇ ಇಲ್ಲಿ ಇರೋ ಕ್ಯಾಮ್ರಾಸ್ ಎಲ್ಲ ಅಲ್ಲಿ ಫಿಟ್ಟಿಂಗ್ ಮಾಡಿಕೊಂಡು ಹಾರಿಸ್ಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ಐ ಗೆಟ್ ಅ ಬೆಟರ್ ಪಿಕ್ಚರ್. ಕರೆಕ್ಟ್ ನೋ? ಸೊ ಇವಾಗ ನಮ್ಮ ಲೆಫ್ಟಲ್ಲಿ ಈ ಜಾಗಕ್ಕೆ ನೀವು ಹುಡ್ಕೊಂಡು ಬರ್ತೀರ, ಅದರಲ್ಲಿ ಈ ಒಂದು ಯು ಶೇಪ್ ಇದೆ, ಇನ್ನೊಂದು ಅರ್ಧ ಓಮ್ ಇದೆಯಲ್ಲ, ಅದರಲ್ಲಿ ನೀವು ಬೆಟ್ಟ ಹತ್ತಿ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಒಂದು 20-25 ನಿಮಿಷ ಆಗುತ್ತೆ ಅಷ್ಟೇ. ಆರಾಮಾಗಿ ಹೋದ್ರೂ ಮಾತ್ರ ಕೂತ್ಕೊಂಡು ಆ ಬೆಟ್ಟದ ಮೇಲೆ ನೋಡಿದ್ರೆ ಇಳಿದು ಬರೋಕ್ಕೆ ಮನಸ್ಸು ಬರೋಲ್ಲಪ್ಪ. ಅಷ್ಟು ಅಲ್ಲಿ ಕಾಣ್ತಾ ಆ ಬೆಟ್ಟ, ಅದೇ ಬೆಟ್ಟ. ನ್ಯಾಪ್ ಕಟ್ಕೊಳ್ಳಿ ಆಯಿತಾ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಬೀಚ್ ಟು ಕಮ್, ಜಸ್ಟ್ ರಿಲ್ಯಾಕ್ಸ್, ಕಮ್ ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಬನ್ನಿ ಆಯಿತಾ. ಆ್ಯಂಡ್ ಯು ವಿಲ್ ಎಂಜಾಯ್, ಬಿಕಾಸ್ ನಿಮ್ಗಳಿಗೆಲ್ಲ ಯು ಡಿಪೆಂಡೆಂಟ್, ಯು ನೀಡ್ ಪೀಪಲ್. ನನಗೆ ಐ ಡೋಂಟ್ ನೀಡ್ ಪೀಪಲ್. ನನಗೆ ಒಬ್ಬನೇ ಸುತ್ತದಲ್ಲಿ ಇರೋ ಮಜಾ. ಐ ಕ್ಯಾನ್ ಡೂ ಎನಿಥಿಂಗ್ ದಟ್ ಐ ವಾಂಟ್, ಹೌ ಮಚ್ ಎವರ್ ಟೈಮ್ ಐ ಕ್ಯಾನ್ ಸ್ಪೆಂಡ್ ಇನ್ ಎನಿ ಪ್ಲೇಸ್ ಐ ವಾಂಟ್. ಐ ಕ್ಯಾನ್ ಗೋ ಟು ಏನು ಬೇಕಾದ್ರು ಐ ಕ್ಯಾನ್ ಮೈ ವಿಶ್ ಐ ಕ್ಯಾನ್ ಡೂ ಇಟ್. ಕರೆಕ್ಟ್ ಅಲ್ವಾ? ಲುಕ್ ಅಟ್ ದಿಸ್. ಸಮುದ್ರ ನೀರಿನ ಜೋರಾಗಿ ಬಂದರೆ ಆ ಕಡೆ ಈ ಕಡೆಯಿಂದ ಬಂದರೆ, ನನಗೆ ಓಪನಿಂಗ್ ಶಾರ್ಟಲ್ಲಿ ತೋರಿಸ್ನಲ್ಲ, ಹಂಗಾಗ್ಬಿಟ್ರೆ ಏನು ಕತೆ. ನನಗೆ ಈಜು ಬೇರೆ ಬರೋದಿಲ್ಲಪ್ಪ. ಅದನ್ನು ಇನ್ನೊಂದ್ಸಲಿ ನೋಡ್ಬೇಕಾ? ತೋರಿಸ್ತೀನಿ. ಪೇಷನ್ಸ್. ನಂಗೆ ಗೊತ್ತು ಅದು ಹ್ಯೂಜ್ ಡಿಮ್ಯಾಂಡ್ ಇರುತ್ತೆ, ನೀವು ರಿಮೈಂಡ್ ಮಾಡಲ್ಲ ನನಗೆ ಗೊತ್ತು. ಇನ್ನೊಂದ್ಸಲಿ ಆಗ್ಬಿಟ್ಟು ವೀಡಿಯೋದಲ್ಲಿ ನೋಡ್ತೀನಿ ಅಂತ ಹೇಳ್ತೀರಂತ ನಂಗೆ ಗೊತ್ತು. ನಿಮ್ಮ ಮೈಂಡ್ ರೀಡ್ ಮಾಡ್ತಾರೋ ನನಗೆ ಗೊತ್ತು. ನೋಡಿದ್ರಾ? ಇವಾಗ ಹೊರಡೋ ಸಮಯದಲ್ಲಿ ಅದೊಂದು ಕ್ಲಿಪ್ ಹಾಕ್ತೀನಿ, ಡೋಂಟ್ ವರೀಸ್ ಆಯಿತಾ. ಬಟ್ ಇನ್ನೂ 2-3 ಕ್ಲಿಪ್ ಇದೆ, ಅದು ಇಟ್ ಕೇಮ್ ಔಟ್ ವೆರಿ ನೈಸ್ ಯಾರ್, ವೆರಿ ನೈಸ್. ಜಸ್ಟ್ ಹೋಲ್ಡ್, ಡೋಂಟ್ ಗೋ ಎನಿವೇರ್ ವಿತ್ ದಮ್. ಕಷ್ಟಪಡ್ತವ್ರು ನಾನು ನೋಡೋಕೆ ತಾಳ್ಮೆ ಇಲ್ವಾ? ಬರೋದಂತೂ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೀವು ಓಮ್ ಬೀಚ್ಗೆ. ಎಷ್ಟು ಬೀಚ್ ತೋರಿಸಿದ್ದೀನಿ ಲಾಸ್ಟ್ ಒಂದು 10 ದಿವಸದಲ್ಲಿ, ನೋಡಿಲ್ವಾ? ನೋಡಿ, ಎಷ್ಟು ನಿಮಗೆ ಬೀಚ್ ಬೇಕಾ, ವಾಟರ್ ಫಾಲ್ ಬೇಕಾ, ನಿಮ್ಮ ಮೌಂಟೇನ್ಸ್ ಬೇಕಾ, ಟ್ರೆಕ್ಕಿಂಗ್ ಬೇಕಾ ಆಯಿತಾ, ಹಿಮಾಲಯಸ್ ಬೇಕಾ, ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ಹಿಮಾಲಯಸ್ ಬೇಕಾ ನಿಮಗೆ, ಸಿಕ್ಕಿಂ ಬೇಕಾ, ಚಿರಪುಂಜಿ ಬೇಕಾ, ಏನು ಬೇಕು ನಿಮಗೆ, ಕಾಶ್ಮೀರ ಬೇಕಾ, ಗುಜರಾತ್ ಬೇಕಾ, ಯಾವುದು ಬೇಕು ಹೇಳಿ ನಿಮ್ಗೆ. ಎಲ್ಲ ಕಡೆ ಸುತ್ತವನು ನಾನು. ಒಂದು ಜಾಗ ಹೋಗ್ಬಿಟ್ಟು ಫುಲ್ ಸ್ಟೇಟ್ ನೋಡ್ದೆ ಅಂತಿಲ್ಲ, ಫುಲ್ ಸ್ಟೇಟ್ ನೋಡ್ಕೊಂಬಂದವನೇ ನಾನು ಆಯಿತಾ. ಗೋ ಸಿ ಇಟ್ ಆಯಿತಾ. ಯು ವಿಲ್ ಆಲ್ಸೋ ಸ್ಟಾರ್ಟ್ ದ ಜರ್ನಿ ಆಯಿತಾ. ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ಚಿತ್ರಾನ್ನ ಹೇಳ್ಕೊಂಡು ಹೋಗ್ತಿದ್ದೆ, ಹೇಳ್ಕೊಂಡು ಹೋಗ್ತಿದ್ದೆ ನೀನು. ಪ್ರಪಂಚ ಸುತ್ತೋಗ್ಬಿಡ್ತದೆ. I like this yaar. New things. It's so, you will not believe, I'm doing editing at 6:30 in the morning. ಆಯಿತಾ. ಫಸ್ಟ್ ರೈನ್ಸ್ ಗೋಕರ್ಣದಲ್ಲಿ ಇವಾಗ at the moment it is happened. ಫಸ್ಟ್ ರೈನ್ ಆಸ್ ದನ್ ರೆಕಾರ್ಡಿಂಗ್ ಆಯಿತಾ. ಇದು ಹೇಳ್ದೆ ಇಲ್ಲ, ನಾನು ಶಾರ್ಟ್ ತೋರಿಸ್ತಿದ್ದ ಸಿಕ್ಕಿದ್ದು. ನಾನು ಯಾಕೋ ನೆಟ್ಟಿನಲ್ಲಿ ಕುಂತದಂಗೆ ಕಾಣಿಸುತ್ತೆ, ಆವಾಗ ಗೊತ್ತಾಗಿಲ್ಲ ನನಗೆ. ಈ ವಿಡಿಯೋದಲ್ಲಿ ಕುಂಟರಂಗೆ ಕಾಣಿಸ್ತಾ ಇದೆ, ನಿಮ್ಗೆ ಹಂಗೆ ಕಾಣಿಸಿಲ್ಲ ಆಯಿತಾ. ನಾನು ಕುಂಟ ಇಲ್ಲಪ್ಪ, ಐ ಆಮ್ ನಾಟ್ ಅ ಕುಂಟ, ಬಟ್ ಅದು ಹೆಂಗೋ ಕುಂದಂಗೆ ಕಾಣಿಸ್ತಿದೆ. ಲುಕ್ ಅಟ್ ದಿಸ್ ಶಾರ್ಟ್ ಯಾ. ಏನೆಲ್ಲ ತಲೆಡ್ಡೆ ಕೆಲಸ ಮಾಡ್ತೀನಲ್ಲ, ತಲೆಡ್ಡೆ ಕೆಲಸ ಮಾಡಬೇಕು. ದಟ್ ಈಸ್ ಲೈಫ್. ಇರೋದು ಒಂದು ಚಿಕ್ಕ ಲೈಫು, ಎಷ್ಟು ಸ್ವಲ್ಪ ವರ್ಷಗಳ ಬದುಕೋದು. ಅದನ್ನೇ ಯು ಶುಡ್ ಲೀವ್ ಇಟ್ ಫಾರ್ ಎವರ್
ಮೆಮರಿ ಬೇರೆಯವ್ನು ಯಾವನ ಬಂದರೂ ನೋಡಿದ್ರು 20 ವರ್ಷ 30 ವರ್ಷ ಆದ್ರೂ ಅವ್ನು ಈ ವಿಲ್ ಶುಡ್ ಫೀಲ್ ಹ್ಯಾಪಿ ದಟ್ ಇಂಥ ಪರ್ಸನ್ ಬದುಕಿದ್ದ. ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ, ಕೂಡಲು ಸಿಗ್ತೀನಿ, ಅಲ್ಲೆಲ್ಲ ಹೇಳ್ದೆ ನಿಮಗೆ.